ಯಾಕಪ್ಪ ಗಜೇಂದ್ರ, ಯಾವಾಗ್ಲೂ ಈ ರೀತಿ ತಪ್ಪಾಗಿ ಮಾತಾಡ್ತೀಯ? ತಪ್ಪಲ್ಲ ಸ್ವಾಮಿ, ಆಗಿರೋ ತಪ್ಪನ್ನ ಸರಿಪಡಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಶಕುನ ಸರಿ ಇದ್ದಿದ್ರೆ ನಾನು ಶುಭಾನೇ ನುಡಿತಾ ಇದ್ದೆ. ಊರಿನ ಹಿರಿಯನಾಗಿ ಊರಿನ ಎಲ್ಲರ ಕ್ಷೇಮ ನನ್ನ ಜವಾಬ್ದಾರಿ. ಈ ಮದುವೆಯಿಂದ ಅವ್ರ ಮನೆಯವ್ರಿಗೆ ಅಲ್ಲಲ್ಲ, ನಾಳೆ ದಿನ ಆ ಹುಡುಗಿ ಕಾಲ್ಗುಣ ಸರಿ ಇಲ್ಲದೆ ಇಡೀ ಊರಿಗೆ ಕಂಟಕ ಬಂದುಬಿಟ್ರೆ, ಅದಕ್ಕೆ ದೂರದೃಷ್ಟಿಯಿಂದ ಈ ಮಾತು ಹೇಳ್ತಾ ಇದ್ದೀನಿ. ಹಾಗಂತ ಹೆಣ್ಣಿನ ಮನೆಯವ್ರ ಹತ್ರ ಹೋಗಿ ಈ ವಿಷಯನೆಲ್ಲ ಹೇಳಿ ಅವ್ರ ಕಣ್ಣಲ್ಲಿ ನೀರು ಸುರಿಸಿ ನಿಮ್ಮ ಕೈಯಿಂದ ಅದನ್ನು ಒರೆಸ್ತಾ ಕೊಡಬೇಡಿ. ಹೋಗಿ ತಿಮ್ಮಣ್ಣನವರ ಮನೆಯವ್ರನ್ನ ಎಚ್ಚರಿಸಿ. ಇಲ್ಲ ಅಪಶಕುನಾನು ಶುಭ ಶಕುನಾನೇ ಅಂತ ನಿಮ್ಗೆ ಅನ್ಸಿದ್ರೆ ನೀವೇ ಮುಂದೆ ನಿಂತು ಗಟ್ಟಿ ಮೇಳ ನಾಂಗ ಎಂತಂತು ನಾನೇ ನಮ್ಮ ಜೀವನ ಹೇತುನ ಅಂತ ಮಂತ್ರ ಹೇಳಿ ಮದುವೆ ಮಾಡಿಸಿ. ಆದರೆ ನಿಮ್ಮ ಮಂತ್ರ ಊರಿಗೇನಾದ್ರೂ ತಿರುಮಂತ್ರ ಆಯ್ತೋ, ನಾನು ಸುಮ್ಮನೆ ಇರೋದಿಲ್ಲ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.